ನಿನ್ನೆ ಸಂಜೆ ವೇಳೆಗೆ ಕ್ರಸ್ಟ್ ಗೇಟ್ ಅಳವಡಿಸ್ತೀವಿ ಅಂತ ಹೇಳಿದ್ರು, ಆಗಿರಲಿಲ್ಲ. ಇದೀಗ ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಕೆ ವಿಚಾರ, ಗೇಟ್ ಮೇಲಿದ್ದ ಸ್ಕೈ ವಾಕ್ ತೆರವು ಮಾಡಿದ ಕಾರ್ಮಿಕರು ನಾಳೆ ಹೊಸ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಸಾಧ್ಯತೆ ಇದೆ. ಎರಡು ಕಡೆ ಬೃಹತ್ ಕ್ರೇನ್ಗಳಿಂದ ಚೈನ್ ಹಾಕಿ ಇಳಿಕೆ ಮಾಡ್ತಾರೆ. ಆಲ್ರೆಡಿ 40 TMC ನೀರು ಖಾಲಿಯಾಗಿದೆ, ಕೇವಲ 19 TMC ಏನೋ ಇದೆ. ಅಂದರೆ ಅದು 65 TMC ಹೋಗಬೇಕಾಗಿತ್ತಂದ್ರೆ 105ರಿಂದ ಒಟ್ಟಾರೆ ನೀರು ಪೋಲಾಗ್ತಾ ಇದೆ, ಅಷ್ಟೇ ನಾನು ಹೇಳಬಲ್ಲೆ. ನಿನ್ನೆ ನೋಡಿ ಆ ಸ್ಕೈ ವ್ಯಾಕನ್ನು ಕ್ಲೀನ್ ಮಾಡ್ತಾರಂತೆ, ಆಮೇಲೆ ನಾಳೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಸ್ಕೈ ವಾಕ್, ಇದು ಡ್ಯಾಮ್ ಕ್ರಸ್ಟ್ ಗೇಟ್ ಮೇಲಿದ್ದ ಸ್ಕೈ ವಾಕನ್ನು ತೆರವುಗೊಳಿಸಿದ್ದಾರೆ. ಸ್ಕೈ ವಾಕ್ ತೆರವುಗೊಳಿಸಿ ನಾಳೆ ವ್ಯವಸ್ಥೆಯನ್ನು ಮಾಡ್ತಾರೆ. ದೊಡ್ಡ ಕ್ರೇನ್ ತಂದು ಅದನ್ನು ವ್ಯವಸ್ಥೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಕೊಲೆಯ ಕರಾಳ ಸಂಚು ಬಿಚ್ಚಿಡ್ತು ಕೂದಲು, ಕಾರಲ್ಲಿ ಹೇರ್, ಆ ಆರೋಪಿಗೆ ಟ್ರಬಲ್. ಈಗ ಎಲ್ಲಿ ನೋಡಿದ್ರು ಕೊಲೆ ಆರೋಪಿ ದಿ ಗ್ರೇಟ್, ಕೋಟ್ಯಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ದರ್ಶನ್ದೇ ಸದ್ದು. ಯಾವಳನ್ನು ಮೆಚ್ಚೋಕೆ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಪಾಲಾಗಿದ್ದಾರೆ. ಒಬ್ರಲ್ಲ ಇಬ್ಬರಲ್ಲ 17 ಆರೋಪಿಗಳು ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಆರೋಪಿಗಳು ಜೈಲಲ್ಲಿದ್ರೂ ಕೂಡ ಇತ್ತ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿನವಿಡೀ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ರಾಕ್ಷಸರು ಕಾರಿನ ಮೂಲಕ ಶವ ಸಾಗಿಸಿದ್ರು. ಒಂದು ಕಾರಲ್ಲಿ ಶವ ಇದ್ರೆ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ತಾ ಇದ್ರು. ಈಗಾಗಲೇ ಆರೋಪಿಗಳು ಬಳಸಿದ್ದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಶವ ಸಾಗಿಸಿದ್ದ ಕಾರಿನ ಪರಿಶೀಲನೆ ವೇಳೆ ಒಂದು ಕೂದಲು ಪತ್ತೆಯಾಗಿತ್ತು. ಈ ಕೂದಲನ್ನ FSLಗೆ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿತ್ತು. ಆದರೆ ಈಗ ಆ ವರದಿ ತನಿಖಾ ತಂಡದ ಕೈ ಸೇರಿದೆ. FSL ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ. ಶವ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು ಆರೋಪಿ ಕೂದಲ ಜೊತೆ ಮ್ಯಾಚ್ ಆಗಿದೆ. ಕೆಲ ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ಹೇರ್ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗಿದೆ. ಇನ್ನು ರೇಣುಕಸ್ವಾಮಿ ಶವ ಇದ್ದ ಕಾರಲ್ಲಿ ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್ ಇದ್ರು. ಇವರ ಪೈಕಿ ಒಬ್ಬನ ಹೇರ್ ಸ್ಯಾಂಪಲ್ ಇದರ ಜೊತೆ ಮ್ಯಾಚ್ ಆಗಿದೆ. ಈ ವರದಿ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯವಾಗಿದೆ. ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಹಾಗೂ ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಈಗ ಈ ಕೂದಲು ಸ್ಯಾಂಪಲ್ ವರದಿಯು ಆರೋಪಿಗಳ ವಿರುದ್ಧ ಪ್ರಬಲ ಅಸ್ತ್ರವಾಗಿದ್ದು, ಆರೋಪಿಗಳು ಈ ಕೇಸ್ನಿಂದ ಮಿಸ್ ಆಗುವ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾಧಾರಣವಾಗಿ ಒಂದು ಆಡು ಮಾತಿದೆಯಲ್ಲ, ನಂದು ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ. ಈಗ ಈ ಒಂದು ಕೂದಲು ಇದೆಯಲ್ಲ, ಕಿತ್ಕೊಳ್ಳೋದಲ್ಲ, ಅವನ ಜೀವನವನ್ನೇ ಕಿತ್ಕೊಳ್ತಾ ಇದೆ. ಅಪರಾಧಿಯ ಒಂದು ಕೂದಲು ಅವನ ಜೀವನವನ್ನೇ ಕಿತ್ಕೊಳ್ತಾ ಇದೆ. ಫಿಕ್ಸ್ ಆಗ್ಬಿಡ್ತಾನವ. ನಿಮಗೆ ಜೀವಾವಧಿ ಶಿಕ್ಷೆ ಅಂತಂದರೆ ಯಾಕೆ ಜೀವಾವಧಿ ಶಿಕ್ಷೆಗಳು ಅಷ್ಟು ಪ್ರಭಾವಶಾಲಿ? ನಿಮ್ಮ ನೋಡಿ, ಯಾಕೆ ಜೀವಾವಧಿ ಶಿಕ್ಷೆ 14 ವರ್ಷ ಶಿಕ್ಷೆ ಮತ್ತೊಂದು ಈಗೆಲ್ಲ ಇರುತ್ತಲ್ಲ, ನಿಮ್ಮ ವೆರಿ ಪ್ರೀಷಿಯಸ್ ಟೈಮನ್ನು ಕೊಂದುಬಿಡುತ್ತೆ ಅದು. ವೆರಿ ಪ್ರೀಷಿಯಸ್ ಟೈಮನ್ನು. ನೀವೀಗ ಉದಾಹರಣೆಗೆ ಸಿದ್ದರಾಮಯ್ಯನವರು ಎಷ್ಟು ಸಲ ಮುಖ್ಯಮಂತ್ರಿ ಆದರು? ಒಮ್ಮೆ 5 ವರ್ಷ, ಮತ್ತೊಮ್ಮೆ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಂಗಾರಪ್ಪನವರು 2 ವರ್ಷ ಮುಖ್ಯಮಂತ್ರಿ. ಅಂದರೆ ನಿಮಗೆ ಅಷ್ಟು ಅಥವಾ ಯಡಿಯೂರಪ್ಪ ಒಂದು 4 ವರ್ಷ, ಟೋಟಲ್ ಆಗಿ ಒಂದು 4 ವರ್ಷ ಮುಖ್ಯಮಂತ್ರಿ ಆಗಿರ್ಬೋದು. ಅಂದರೆ ಅಂಥ ದೊಡ್ಡ ದೊಡ್ಡ ನಾಯಕರುಗಳೇ ಸತತವಾಗಿ ಒಂದು 10 ವರ್ಷ ಆಳಿದ್ದಿಲ್ಲ. ಕೆಲವರನ್ನು ಹೊರತುಪಡಿಸಿದ್ದಾರೆ, ಕೆಲವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಅದು ಬೇರೆ ವಿಚಾರ. ಎಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಿರಂತರವಾಗಿ 10 ವರ್ಷ ಯಾರು ಆಳದ ಇತಿಹಾಸನೇ ಇಲ್ಲ. ಅಂದರೆ 10 ವರ್ಷ ಎಷ್ಟು ಪ್ರೀಷಿಯಸ್, 14 ವರ್ಷ ಎಷ್ಟು ಪ್ರೀಷಿಯಸ್. ಅವರು ಆ ಟೈಮಲ್ಲಿ ಜೈಲಲ್ಲಿದ್ದರೆ ಅವರ ಲೈಫೇ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ನಾವು ಪ್ರತಿಯೊಂದು ಇಂಥ ಕೃತ್ಯಗಳನ್ನು ಮಾಡೋದಕ್ಕಿಂತ ಮೊದಲು ಏನಾಗುತ್ತೆ, ನಮಗೆಲ್ಲ ಜನ ಗೊತ್ತಿದ್ದಾರೆ, ಒಳಗೆ ಒಮ್ಮೆ ಹಾಕ್ಬಿಟ್ರೆ ಮುಗಿದೋಯ್ತು ಕತೆ. ಆಮೇಲೆ ಗೊತ್ತಾಗುತ್ತೆ ಜೈಲಿನ ಪರಿಸ್ಥಿತಿ ಹೇಗೆ ಅಂತೇಳಿ. ಇನ್ನು ಅದೇ ಹೇಳಿದ್ನಲ್ವ, ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. 13 ಆರೋಪಿಗಳ ವರದಿ ಕೈ ಸೇರಿದೆ. ವರದಿಗಾಗಿ ಖಾಕಿ ಪಡೆ ಕಾದು ಕುಳಿತಿದೆ. ಯಾವ ವರದಿ ಬರಬೇಕು ಎಂಬುದನ್ನು ಈ ರಿಪೋರ್ಟ್ನಲ್ಲಿ ನೀವು ನೋಡ್ಬೋದು. ಆ ವರದಿ ಬಂದರೆ ಮತ್ತಷ್ಟು ದೊಡ್ಡ ಕಂಟಕವಾಗುವಂಥ ಸಾಧ್ಯತೆ ಇದೆ. ನೋಡೋಣ ಬನ್ನಿ. ರೇಣುಕಸ್ವಾಮಿ ಕೊಲೆಗೆ ಸಿಕ್ತು ಮೇಜರ್ ಎವಿಡೆನ್ಸ್. ಒಬ್ಬನಲ್ಲ 13 ಮಂದಿ ಮೊಬೈಲ್ನಲ್ಲಿ ಹತ್ಯೆ ರಹಸ್ಯ.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ಸಾಕ್ಷಿ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಿಕೃತವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ದೃಶ್ಯಾವಳಿ, ಫೋಟೋಗಳಾಗ್ಲಿ ಇಲ್ಲ ಎಂಬ ಚರ್ಚೆ ಜೋರಾಗಿತ್ತು. ಇಷ್ಟು ದಿನ ಒಬ್ಬನ ಬಳಿಯಷ್ಟೇ ಕೆಲವೇ ಸೆಕೆಂಡ್ನ ವಿಡಿಯೋವೊಂದು ಇದೆಯಂತೆ ಎನ್ನಲಾಗಿತ್ತು. ಆದರೆ ಇದೀಗ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆಯಂತೆ. ಹೌದು, ಪೊಲೀಸರ ಕೈಗೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ತಗ್ಲಾಕೊಂಡಿದ್ರು. ಒಂದೊಂದೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ಪೈಕಿ ಒಟ್ಟು 13 ಮೊಬೈಲ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ರಹಸ್ಯ ಅಡಗಿದೆಯಂತೆ. ಹೀಗಾಗಿ ದರ್ಶನ್ ಸೇರಿ 13 ಜನ ಆರೋಪಿಗಳ 13 ಮೊಬೈಲ್ಗಳನ್ನ ಹೈದರಾಬಾದ್ನ CFSLಗೆ ಕಳುಹಿಸಿರುವ ಖಾಕಿ ಪಡೆ ಡೇಟಾ ರಿಟ್ರೀವ್ ವರದಿಗೆ ಕಾಯ್ತಿದ್ದಾರಂತೆ. 13 ಮೊಬೈಲ್, ವಾಟ್ಸ್ಆಪ್ ಚಾಟ್, ವಾಟ್ಸ್ಆಪ್ ಕಾಲ್ ಹಿಸ್ಟ್ರಿ ಡಿಲೀಟ್ ಆಗಿದೆ. ಹೀಗಾಗಿ ಡೇಟಾ ರಿಟ್ರೀವ್ ಆಗಿ ವರದಿ ಬಂದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಈಗಾಗಲೇ ಕೇಸ್ನಲ್ಲಿ 70% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಅನ್ನ ಬೆಂಗಳೂರು FSL ಕೇಂದ್ರ ನೀಡಿದೆಯಂತೆ. ಇನ್ನುಳಿದ 13 ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ. 13 ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಕಾಯ್ತಿದ್ದು, ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ಬಹಳ ಮುಖ್ಯವಾಗಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 370ನೇ ವಿಧಿ ತೆಗೆದ ನಂತರ ಅಲ್ಲಿ ಹೋರಾಟ ಆಯಿತು, ಶಾಂತಿ ಆಯಿತು, ಮತ್ತೊಂದಾಯಿತು, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಫೈನಲ್ ಆದೇಶ ಬರೋದು ಈ ಚುನಾವಣೆ ಆದಾಗ ಜನ ಯಾರಿಗೆ ವೋಟ್ ಹಾಕ್ತಾರೆ ಅಂತೇಳಿ. ಸೊ ಹಾಗಾಗಿ ಭಾಳ ಕುತೂಹಲ ಇದೆ. ಸೆಪ್ಟೆಂಬರ್ 18 ಆರಂಭ ಆಗುತ್ತೆ. ಅಕ್ಟೋಬರ್ 4ನೇ ತಾರೀಕು ಚುನಾವಣಾ ರಿಸಲ್ಟ್ ಘೋಷಣೆ ಆಗುತ್ತೆ. ಇನ್ನು ಅದರ ಜೊತೆಗೆ ಹರಿಯಾಣ ವಿಧಾನಸಭೆಗೆ ಕೂಡ ಚುನಾವಣಾ ಘೋಷಣೆ ಆಗಿದೆ. ಎಲ್ಲ 90 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ. ಅಕ್ಟೋಬರ್ 1ಕ್ಕೆ ಮತದಾನ, ಅಕ್ಟೋಬರ್ 4ಕ್ಕೆ ಫಲಿತಾಂಶ. ಇನ್ನು ಕರ್ನಾಟಕದ 3 ಕ್ಷೇತ್ರ ಇದೆಯಲ್ಲ, ಸಂಡೂರು, ಆಮೇಲೆ ಶಿಗ್ಗಾಂವಿ, ಆಮೇಲೆ ಚನ್ನಪಟ್ಟಣ, 6 ತಿಂಗಳೊಳಗಾಗಿ ಚುನಾವಣೆ ನಡಿಬೇಕಾಗಿತ್ತು. ಇದರ ಒಳಗೆ ಚುನಾವಣೆ ಆಗತ್ತೆ ಅಂತಿತ್ತು. ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ಬಹುಶಃ ಇನ್ನು ಕೆಲವೇ, ಯಾಕಂದರೆ ಯಾವುದೇ ಉಪಚುನಾವಣೆ, HD ಕುಮಾರಸ್ವಾಮಿ ಚನ್ನಪಟ್ಟಣದಿಂದ MLA ಆಗಿದ್ದರು. ಅವರು ಅದರ ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದರು, ಗೆದ್ದರು, ಖಾಲಿ ಆಯಿತು ಚನ್ನಪಟ್ಟಣ. ಅಲ್ಲಿಗ ಚುನಾವಣೆ ನಡೀಬೇಕು. ಒಂದು ರೂಲ್ಸ್ ಇದೆ, 6 ತಿಂಗಳೊಳಗೆ ಚುನಾವಣೆ ನಡೀಬೇಕು. ಆಮೇಲೆ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ MLA ಆಗಿದ್ದರು. ಅವರು ಬಿಟ್ಟು ಹಾವೇರಿಯಿಂದ ಚುನಾವಣೆಗೆ ನಿಂತರು, ಗೆದ್ದರು, ಅದು ಖಾಲಿಯಾಗಿದೆ. ಶಿಗ್ಗಾಂವಿಗೆ ಚುನಾವಣೆ ನಡೀಬೇಕು. ಅದಾದ ನಂತರ ಸಂಡೂರಲ್ಲಿ ತುಕಾರಾಮ್ ಅವರು MLA ಆಗಿದ್ದರು. ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಗೆದ್ದರು. ಆ 3 ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು. ಇವತ್ತು ದಿನಾಂಕ ನಿಗದಿ ಆಗಬಹುದು ಅಂತೂ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಇದೆ. ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ನಡೆಯುತ್ತೆ. ಬಹುಶಃ ಆ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಡಿಸೆಂಬರಲ್ಲಿ ನಡೆಯುತ್ತೆ. ಅದು ಆ ಟೈಮಲ್ಲಿ ಘೋಷಣೆ ಮಾಡ್ತಾರಾ ಅಂತ ಒಂದು ಡೌಟ್ ಇದೆ. 6 ತಿಂಗಳ ಒಳಗೆ ಆಗಬೇಕು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಶ್ಮೀರ ಚುನಾವಣೆ. ಬನ್ನಿ ಇದರ ಬಗ್ಗೆ ಮಾತಾಡಿದ್ದಾರೆ ಚುನಾವಣಾ ಆಯೋಗ, ಕೇಳಿಸ್ಕೊಳ್ಳಿ. 4 elections in this year and 5th election just immediately after this, that is to start with J&K, Haryana, Maharashtra, Jharkhand and Delhi. So depending on the forces, requirement of forces, which is as I said, which is in a higher tone in J&K, हमने दो चुनाव को एक साथ करने का निर्णय लिया. और फिर ऐसा नहीं कर सकते कि जब J&K अनाउंस करें और J&K चल रहा हो तो उसके बीच में दूसरा अनाउंस करें. और साथ ही साथ और भी